ಸುದ್ದಿಸಾಕ್ಷಿ ಚಾನಲ್ಗೆ ಸ್ವಾಗತ. ಕೇರಳದ ವಯನಾಡಿನಲ್ಲಿ ನಿರಾಯಾಸ ಗೆಲುವಿನ ಕನಸು ಕಾಣುತ್ತಿರುವ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಿಗೆ ಇದೀಗ ಸೋಲಿನ ಭೀತಿ ಕಾಡುತ್ತಿದೆ. ಹೌದು, ಇದಕ್ಕೆ ಕಾರಣ ಮೊನ್ನೆ ವಯನಾಡಿನಲ್ಲಿ ನಡೆದ ಬಿಜೆಪಿ ಅಭ್ಯರ್ಥಿ ಕೆ. ಸುರೇಂದ್ರ ಅವರ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸೇರಿದ್ದ ಅಪಾರ ಜನಸಮೂಹ ಮತ್ತು ಅವರಿಗೆ ವ್ಯಕ್ತವಾಗುತ್ತಿರುವ ಭಾರೀ ಜನಬೆಂಬಲವೇ ಇದಕ್ಕೆ ಕಾರಣ. ಹೇಳಿ ಕೇಳಿ ವಯನಾಡು ಲೋಕಸಭಾ ಕ್ಷೇತ್ರ ಮುಸ್ಲಿಮರ ಪ್ರಾಬಲ್ಯ ಹೊಂದಿರುವ ಕ್ಷೇತ್ರ. ಇದೇ ಕಾರಣಕ್ಕೆ ಕಳೆದ ಬಾರಿ ಅಮೇಥಿ ಕ್ಷೇತ್ರದ ಸೋಲಿನ ಭೀತಿ ಎದುರಿಸುತ್ತಿದ್ದ ರಾಹುಲ್ ಗಾಂಧಿ ಅವರಿಗೆ ಸುಲಭದ ಗೆಲುವಿನ ಹುಡುಕಾಟದಲ್ಲಿ ಕಂಡು ಬಂದಿದ್ದು ಇದೇ ವಯನಾಡು ಕ್ಷೇತ್ರ. ಅಮೇಥಿ ಮತ್ತು ವಯನಾಡು ಎರಡೂ ಕ್ಷೇತ್ರದಿಂದ ಸ್ಪರ್ಧಿಸಿದ ರಾಹುಲ್ ಗಾಂಧಿ ಅವರಿಗೆ ಅಮೇಥಿ ಕೈಕೊಟ್ಟರೂ ವಯನಾಡಿನಿಂದ ಸುಲಭವಾಗಿ ಆಯ್ಕೆಯಾಗಿ ಲೋಕಸಭೆ ಪ್ರವೇಶಿಸಿದರು. ಆದರೆ ಈ ಬಾರಿ ವಯನಾಡು ರಾಹುಲ್ ಗಾಂಧಿ ಅವರಿಗೆ ಸುಲಭವಾಗಿ ಒಲಿಯುವ ಲಕ್ಷಣಗಳು ಕಂಡುಬರುತ್ತಿಲ್ಲ. ಏಕೆಂದರೆ ಕಳೆದ 2-3 ವರ್ಷಗಳಿಂದ ವಯನಾಡು ಕ್ಷೇತ್ರದಲ್ಲಿ RSS ಸಂಘ ಪರಿವಾರದ ಸಂಘಟನೆಗಳು ಸದ್ದಿಲ್ಲದೆ ಹಿಂದೂಗಳ ಸಂಘಟನೆಯ ಕೆಲಸ ಮಾಡಿ ಅವರಲ್ಲಿ ಧೈರ್ಯ ತುಂಬಿದೆ. ಇದರ ಪರಿಣಾಮ ವಯನಾಡಿನ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆ. ಸುರೇಂದ್ರನ್ ಪರ ಅಲೆ ಸೃಷ್ಟಿಯಾಗುತ್ತಿದೆ. ರಾಹುಲ್ ಹಠಾವೋ ವಯನಾಡು ಬಚಾವೋ ಎಂಬ ಸ್ಲೋಗನ್ ವಯನಾಡಿನ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಪ್ರಬಲವಾಗುತ್ತಿರುವುದು ರಾಹುಲ್ ಗಾಂಧಿ ಅವರ ನಿದ್ದೆ ಕೆಡಿಸಿರುವುದಂತೂ ಸದ್ಯಕ್ಕೆ ಸತ್ಯ.